ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಹೆಸರು ಮುಷ್ತಾಕ್ ಅಹಮದ್, ಚಿತ್ರದುರ್ಗ. ನಾನೊಬ್ಬ ಸಾಮಾನ್ಯ ಒಂದು RTI ಕಾರ್ಯಕರ್ತ. ಸುಮಾರು 2 ವರ್ಷದಿಂದ ಚಿತ್ರದುರ್ಗದ ವಕ್ಫ್ ಮಂಡಳಿಯಲ್ಲಿ ನಡೀತಿರುವ ಅವ್ಯವಹಾರದ ಬಗ್ಗೆ ಸಾಕಷ್ಟು ಪ್ರತಿಭಟನೆಯನ್ನು ನಡೆಸಿದೆ. ಸಾಕಷ್ಟು ಅಧಿಕಾರಿಗಳಿಗೆ ನನ್ನನ್ನು ಮನವಿಯನ್ನು ಕೊಟ್ಟಿದೆ. ಇದುವರೆಗೂ ಯಾವ ಅಧಿಕಾರಿ, ಜಿಲ್ಲಾ ಚಿತ್ರದುರ್ಗದ ವಕ್ಫ್ ಅಧಿಕಾರಿಗಳು ಇದುವರೆಗೂ ನನಗೆ ಯಾವುದ ಮನವಿಗೂ ಪ್ರತಿಭಟನೆಗೂ ಬಗ್ಗದೆ ನನಗೆ ಸ್ಪಂದಿಸಿದೆ. ಸುಮ್ಕೆ ಸತಾಯಿಸಿ ಇವರೆಲ್ಲರೂ ನನ್ನನ್ನು ತಿರುಗಾಡಿಸ್ತಾ ಇದ್ದಾರೆ. ಸುಮಾರು ಸಲ ನಾನು ಪ್ರತಿಭಟನೆ ಮಾಡಿದ್ರು ಇವರು ಯಾವುದೇ ಮಾತಿಗೂ ಕ್ಯಾರೆ ಅಂತಿಲ್ಲ. ಆದ ಕಾರಣದಿಂದ ಇವತ್ತು ನಮ್ಮ ಚಿತ್ರದುರ್ಗದ ಆದ ನಾನು ಮುಷ್ತಾಕ್ ಅಹಮದ್ ಇವತ್ತು ನಾನು ಮೈಸೂರಿನ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಅವರನ್ನು ಭೇಟಿಯಾಗಕ್ಕೆ ಮೈಸೂರಿಗೆ ಬಂದಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ಸುಮಾರು 2 ವರ್ಷದಿಂದ ಅವರನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೇನೆ ಫೇಸ್ಬುಕ್ ನಲ್ಲಿ. ಮೊನ್ನೆ ಅವರಿಗೆ ಫೋನ್ ಮಾಡ್ಕೊಂಡು ಮೈಸೂರಿಗೆ ಬಂದು ಹಾಗೂ ಅವರಿಗೆ ನನ್ನ ಚಿತ್ರದುರ್ಗದ ವಕ್ಫ್ ಮಂಡಳಿಯಲ್ಲಿ ನಡೀತಿರುವಂತ ಅವ್ಯವಹಾರದ ಬಗ್ಗೆ ನಾನು ಅವರಿಗೆ ಚರ್ಚೆ ನಡೆಸ್ತೀನಿ. ಆಗ ಅವರು ನೋಡಿ, ಈ ದಾಖಲೆಗಳನ್ನು ನೋಡಿ ನಿಮಗೆ ಇಷ್ಟು ಸತಾಯಿಸಿದಿರನಂತೇಳಿ ಅವರು ನನಗೆ ಹೇಳುತ್ತಾರೆ. ಆಗ ಅವರಿಗೆ ನಾನು ಹೇಳ್ತೀನಿ, ಅಲಿಮುಲ್ಲಾ ಸಾಹೇಬ್ರೆ, ನನಗೆ ನೀವು ಬೆಂಬಲವನ್ನು ಕೊಡಿ. ಈ ಚಿತ್ರದುರ್ಗದಲ್ಲಿ ನಡೀತಿರುವ ಭ್ರಷ್ಟಾಚಾರದ ಬಗ್ಗೆ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ವಕ್ಫ್ ಚಿತ್ರದುರ್ಗದ ಅಧಿಕಾರಿಗಳು ಅಮ್ಜದ್ ಮೊಯಿನ್ ಅವರು ಪ್ರತಿ ಸಲಿನೂ ರಿಜಿಸ್ಟರ್ ಪೋಸ್ಟ್ ಮಾಡ್ತಾರೆ ದಾಖಲೆಗಳನ್ನು. ಅದಕ್ಕೆ ಒಂದು ಸೀಲ್ ಇರೋದಿಲ್ಲ, ಸಿಗ್ನೇಚರ್ ಇರೋದಿಲ್ಲ. ಆದ ಕಾರಣ ನನಗೆ ಇವರು ಯಾವ್ದಾರ ಇದ್ರಲ್ಲಿ ಸಿಗಾಕ್ಸ್ತಾರಂತೇಳಿ ನಾನು ಭಯಪಟ್ಟು ಇವತ್ತು ನಾನು ನಮ್ಮ ಮೈಸೂರಿನ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಅವರ ಹತ್ರ ಬಂದು ನಾನು ದಾಖಲೆಯನ್ನು ಕೊಟ್ಟು ಇವತ್ತು ನನಗೆ ಬೆಂಬಲ ಕೊಡಿ ಅಂತೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ಚಿತ್ರದುರ್ಗದಲ್ಲಿ ನಡೀತಿರುವ ವಕ್ಫ್ ಮಂಡಳಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಸುಮಾರು ವರ್ಷದಿಂದ ಕೆಲವರು ಗಣ್ಯ ವ್ಯಕ್ತಿಗಳು ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಅಲಿಮುಲ್ಲಾ ಶರೀಫ್ ಅವರಿಗೆ ನಾನು ಬೆಂಬಲವನ್ನು ಸೂಚಿಸಕ್ಕೆ ಅವರಿಗೆ ಹೇಳಿದ್ದೀನಿ. ಇನ್ಶಾಲ್ಲ ಅವರು ಹೇಳಿದರೆ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ. ಇವತ್ತು ನಾನು ನಮ್ಮ ಮೈಸೂರಿನ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಅವರ ಹತ್ರ ಬಂದು ನಾನು ದಾಖಲೆಯನ್ನು ಕೊಟ್ಟು ಇವತ್ತು ನನಗೆ ಬೆಂಬಲ ಕೊಡಿ ಅಂತೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ಚಿತ್ರದುರ್ಗದಲ್ಲಿ ನಡೀತಿರುವ ವಕ್ಫ್ ಮಂಡಳಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಸುಮಾರು ವರ್ಷದಿಂದ ಕೆಲವರು ಗಣ್ಯ ವ್ಯಕ್ತಿಗಳು ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಅಲಿಮುಲ್ಲಾ ಶರೀಫ್ ಅವರಿಗೆ ನಾನು ಬೆಂಬಲವನ್ನು ಸೂಚಿಸಕ್ಕೆ ಅವರಿಗೆ ಹೇಳಿದ್ದೀನಿ. ಇನ್ಶಾಲ್ಲ ಅವರು ಹೇಳಿದರೆ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ. ವಕ್ಫ್ ಮಂಡಳಿಯಲ್ಲಿ ಮುಸಲ್ಮಾನರಿಗೆ, ಬಡ ವಿದ್ಯಾರ್ಥಿಗಳಿಗೆ, ವಿಧವೆಯರಿಗೆ, ಅನಾಥರಿಗೆ ಸುಮಾರು 30% ಅಷ್ಟು ಆದಾಯ ಬಡವರಿಗೆ ಮೀಸಲು ಇಡೋದು ವಕ್ಫ್ ಮಂಡಳಿಯಲ್ಲಿ ಇದೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಚಿತ್ರದುರ್ಗದಲ್ಲಿ ಒಬ್ಬ ಅಧಿಕಾರಿಗಳು ಈ ಮೀಸಲು ಇಟ್ಟಿರುವ 30% ಹಣವನ್ನು ಇದುವರೆಗೂ ಯಾರಿಗೂ ಬಡವರಿಗೆ ಕೊಟ್ಟಿಲ್ಲ. ಆದ ಕಾರಣ ನಾನು ನಮ್ಮ ಎಲ್ಲ ವಕ್ಫ್ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದು ಅತಿ ಶೀಘ್ರದಲ್ಲೇ ನಮ್ಮ ಚಿತ್ರದುರ್ಗಕ್ಕೆ 30% ಅನ್ನು ಬಡವರಿಗೆ ಕೊಟ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಬಡವ ಮುಸ್ಲಿಂ ಬಾಂಧವರಿಗೋಸ್ಕರ ನೀವು ಈ ಹಣವನ್ನು ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ.